ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿಮ್ಮ, ಪ್ರಶಸ್ತವಾದ ಮುಹೂರ್ತ ಅಂದರೆ ಇವತ್ತು ರಾತ್ರಿ 9:17 10:15 ತುಂಬ ಚೆನ್ನಾಗಿದೆ. ಸರಿ, ನಾನಿನ್ನು ಬರ್ತೀನಿ ತಾಯಿ. ಒಳ್ಳೆಯದಾಗಲಿ. ಏನಜ್ಜಿ ಮುಹೂರ್ತ ಎಲ್ಲ ನೋಡ್ತಾ ಇದ್ದೀರಾ? ಏನೋ ಪೂಜೆ ಇದೆಯಾ? ಪೂಜೆ ಅಲ್ಲೋ, ಇದು ನಿನ್ನ ಶೋಭನಕ್ಕೆ. ಸುಮ್ಮನಿರಿ ಅಜ್ಜಿ, ಈಗೆಂತ ಶೋಭನ? ನನಗೆಲ್ಲ ಗೊತ್ತಿದೆ ಕಣೋ, ನಿನ್ನ ಭೂಮಿಕಾ ನಡುವೆ ಏನೂ ಇಲ್ಲ ಅಂತ. ನನ್ನ ಮುಂದೆನೇ ವಿಷಯ ಮುಚ್ಚಿಡೋದಕ್ಕೆ ನೋಡಬೇಡಿ. ಅಲ್ಲ, ಆದರೆ ಅಜ್ಜಿ ಅಮ್ಮನಿಗೆ ಹುಷಾರಿಲ್ದಿರುವಾಗ ಇದೆಲ್ಲ. ಅವಳು ಹುಷಾರು ತಪ್ಪೋದಕ್ಕೆ ನೀನೇ ಕಾರಣ. ನಾನು ಕಾರಣನಾ? ಹೌದು ಕಣೋ, ಅವಳು ಹುಷಾರು ತಪ್ಪೋದಕ್ಕೆ ನೀನೇ ಕಾರಣ. ನೀನು ಈ ಮನೆ ಹಿರಿಮಗ, ಮದುವೆ ಆಗಿದೆ. ನಿನಗೊಂದು ಮಗು ಆಗಿದ್ರೆ ಅವಳು ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಅದನ್ನು ಮುದ್ದು ಮಾಡಿ ಆಟ ಆಡ್ತಾ ಖುಷಿಯಿಂದ ಹೊತ್ತು ಕಳೀತಿದ್ಲು. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಗುಂಡು. ನಾ ಇದನ್ನೆಲ್ಲ ಯೋಚನೆ ಮಾಡೇನೆ ಶಾಸ್ತ್ರಿಗಳನ್ನ ಕರೆಸಿದ್ದು. ಇದು ನಾನು ನಿನಗೋಸ್ಕರ ಅಂತ ತಿಳ್ಕೊಬೇಡ. ಇದೆಲ್ಲ ಮಾಡ್ತಿರೋದು ನಿಮ್ಮಮ್ಮನಿಗೋಸ್ಕರ ಕಣೋ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಕ್ಕೆ ಹೋಗಲ್ಲ. ನೀನೇ ಯೋಚನೆ ಮಾಡು. ಗೌತಮ್, ಎಲ್ಲ ರೋಗಗಳು ಹುಟ್ಟೋದು ಬಾಡಿಲೇ, ಆದರೆ ಬೆಳೆಯೋದು ಮಾತ್ರ ಮೈಂಡಲ್ಲಿ. ನಿನ್ನಮ್ಮಂಗೆ ಬರೀ ನಿಂದೇ ಚಿಂತೆ ಕಣು, ಅತಿಯಾದ ವ್ಯಾಮೋಹ. ಅದೇ ಒಂಥರ ಮನೋರೋಗದ ಥರ ಆಗ್ಬಿಟ್ಟಿದೆ. ನಿನ್ನಮ್ಮ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಸ್ಟ್ರಾಂಗ್ ಕಣ ಗೌತಮ್, ಅದರ ಒಳಗಡೆ ತುಂಬ ಡೆಲಿಕೇಟು, ತುಂಬ ಸೂಕ್ಷ್ಮ. ಕೂತ್ಕೋ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ. ಹೇಳಿ ಅಜ್ಜಿ. ನಿನ್ನ ಗುಂಡು ನಡುವೆ ಗಂಡ ಹೆಂಡ್ತಿರ ಸಂಬಂಧ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆಯ ಮೂಲ ಉದ್ದೇಶ ಏನು ಅನ್ನೋದನ್ನು ನೀವು ಮರ್ತೋಗಿದ್ದೀರ ಅನ್ನೋದಕ್ಕಿಂತ ಮುಖ್ಯ ನೀವು ಮನಸ್ಸು ಮಾಡಿಲ್ಲ. ಹೌದು ಅಲ್ಲೋ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಗೌತಮ್ ಹತ್ರನೇ ಈ ವಿಷಯ ಮಾತಾಡಿದ್ದೀನಿ. ಇವತ್ತು ರಾತ್ರಿನೇ ನಿಮ್ಮ ಶೋಭನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಇದು ನಮ್ಮ ಗುಂಡನಿಗೂ ಗೊತ್ತು, ಅವನು ಇದಕ್ಕೆ ಒಪ್ಕೊಂಡಿದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.